ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನೋಡೋಣ. ನಿಮ್ಗೇನಾದ್ರೂ ಕಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಏನೋ ಒಂದು ರೀತಿಯ ಅಸ್ಪಷ್ಟತೆ, ಕಣ್ಣಿಗೆ ಕಾಣದ ಒಂದು ನಿಗೂಢತೆ ಅಥವಾ ಮನಸ್ಸಿನಲ್ಲಿ ನಿರಂತರ ಕಳವಳ ನಿಮ್ಮನ್ನು ಕಾಡುತ್ತಿದೆಯೇ? ನನ್ನ ಅತ್ಯಂತ ಹತ್ತಿರದವರೇ ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಅಥವಾ ನನ್ನ ಬೆನ್ನ ಹಿಂದೆ ಯಾರೋ ದೊಡ್ಡ ಚಕ್ರವ್ಯೂಹ ಎಣೆಯುತ್ತಿದ್ದಾರೆ ಎಂಬ ಅನುಮಾನ ನಿಮ್ಮ ಅಂತರಂಗವನ್ನು ಕೊರೆದು ತಿನ್ನುತ್ತಿದೆಯೇ? ಹಾಗಿದ್ರೆ ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಈ ಮಹಾ ವಿಶ್ಲೇಷಣೆಯನ್ನು ಆಲಿಸಿ. ಏಕೆಂದರೆ ಮುಂಬರುವ ಈ ಒಂದು 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಾಲು ಯಾವುದು, ನೀರು ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದು ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಗಂಭೀರ ಹಾಗೂ ನಿಖರವಾದ ಗೋಚಾರಗಳ ಫಲಗಳ ಪ್ರಕಾರ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರದೇವ ಮತ್ತು ಬ್ರಹ್ಮಾಂಡದಲ್ಲಿ ವಿಚಿತ್ರ ಮಾಯಾಜಾಲ ಸೃಷ್ಟಿಸುವ ರಾಹು ಕೇತು ಗ್ರಹಗಳ ನಡುವೆ ಏರ್ಪಟ್ಟಿದ್ದ ನಿಗೂಢ ಜಾಲವು ಈಗ ಸಂಪೂರ್ಣವಾಗಿ ಮುರಿದು ಬೀಳುವ ಹಂತಕ್ಕೆ ಬಂದು ತಲುಪಿದೆ. ಇದುವರೆಗೆ ಯಾವ ವಿಷಯಗಳು ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿದ್ದವು ಅವುಗಳು ಬ್ರಹ್ಮಾಂಡದ ಪ್ರಚಂಡ ಶಕ್ತಿಯ ಬೆಳಕಿನಲ್ಲಿ ದಿಢೀರನೆ ನಿಮ್ಮ ಕಣ್ಮುಂದೆ ಅನಾವರಣಗೊಳ್ಳಲಿದೆ. ನಿಮ್ಮ ಅಂತರಂಗದ ಅನುಮಾನ ನಿಜವೇ? ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಾ, ನಿಮ್ಮ ಅತ್ಯಂತ ಆಪ್ತರು, ನೀವು ಜೀವಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಗಳು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಹೆದರುತ್ತಿದ್ದಾರೆಯೇ? ಸರಳವಾದ ಪ್ರಶ್ನೆಗಳಿಗೂ ಉತ್ತರ ಕೊಡದೆ ವಿಷಯವನ್ನು ಎಲ್ಲೆಲ್ಲೋ ತಿರುಗಿಸುತ್ತಿದ್ದಾರೆಯೇ? ಹೌದು ಎಂದಾದರೆ ನೆನಪಿಡಿ, ಇದು ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸ್ಪಷ್ಟ ಒಂದು ಮುನ್ಸೂಚನೆ. ವೃಷಭ ರಾಶಿಯ ಜಾತಕ ಕುಂಡಲಿಯನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದಾಗ ಪ್ರಸ್ತುತ ಜರುಗುತ್ತಿರುವ ಚಂದ್ರ ಮತ್ತು ಬುಧ ಗ್ರಹಗಳ ಸಂಚಾರವು ಕೇವಲ ಸಂವಹನವನ್ನು ಮಾತ್ರವಲ್ಲ, ರಹಸ್ಯಗಳ ಮಹಾಸ್ಫೋಟವನ್ನು ಸೂಚಿಸುತ್ತೆ. ಬುಧನು ಬುದ್ಧಿ ಮತ್ತು ಸಂವಹನದ ಈ ಕಾರಕನಾದರೆ ಚಂದ್ರನು ಮನಸ್ಸಿನ ಒಂದು ಕಾರಕ. ಇವೆರಡರ ಗೋಚಾರ ಫಲವು ನಿಮ್ಮ ಭಾವನಾತ್ಮಕ ಜಗತ್ತಿನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ. ಈ ರಹಸ್ಯವನ್ನು ಹೊರಗೆಳೆಯುವ ಆ ಮಹಿಳೆ ಯಾರು? ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಮೂಡುವುದು ಏನೆಂದರೆ, ಈ ಸತ್ಯವನ್ನು ನಿಮ್ಮ ಮುಂದೆ ತಂದಿಡುವ ಆ ವ್ಯಕ್ತಿ ಯಾರು? ಜ್ಯೋತಿಷ್ಯ ಗಣನೆಯ ಪ್ರಕಾರ ಈ ರಹಸ್ಯದ ಪರದೆಯನ್ನು ಸರಿಸಲು ಬರಲಿರುವುದು ನಿಮ್ಮ ಜೀವನದ ಅತ್ಯಂತ ನಿಕಟ ಸಂಬಂಧ ಹೊಂದಿರುವ ಒಬ್ಬ ಮಹಿಳೆ. ಆಕೆ ನಿಮ್ಮ ಹೆತ್ತ ತಾಯಿಯಾಗಿರಬಹುದು, ಜೊತೆಯಲ್ಲಿ ಹುಟ್ಟಿದ ತಂಗಿ, ಅಕ್ಕನಾಗಿರಬಹುದು, ನಿಮ್ಮ ಪತ್ನಿಯಾಗಿರಬಹುದು, ಅಥವಾ ನೀವು ವೃತ್ತಿ ಕ್ಷೇತ್ರದಲ್ಲಿ ಕಣ್ಣು ಮುಚ್ಚಿ ನಂಬುವ ಸಹೋದ್ಯೋಗಿ ಅಥವಾ ಸ್ನೇಹಿತೆಯಾಗಿರಬಹುದು. ಈ ಮಹಿಳೆಯು ಮುಂಬರುವ ದಿನಗಳಲ್ಲಿ ಒಂದು ಅತ್ಯಂತ ಧೈರ್ಯದ ಮತ್ತು ನಿರ್ಣಾಯಕ ಹೆಜ್ಜೆಯನ್ನು ಇಡಲಿದ್ದಾರೆ. ಆಕೆಯ ಈ ಒಂದು ಹೆಜ್ಜೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಮತ್ತು ನಿಮ್ಮ ಅದೃಷ್ಟದ ಹಾದಿಯನ್ನು ಸಂಪೂರ್ಣವಾಗಿ ಬದಲಿಸಿ ಹಾಕುತ್ತೆ. ಇದುವರೆಗೆ ನಿಮ್ಮ ಕಣ್ಣಿಗೆ ಮಣ್ಣೆರಚಿ ಅತ್ಯಂತ ಚಾಣಾಕ್ಷತನದಿಂದ ಮುಚ್ಚಿ ಇಡಲಾಗಿದ್ದ ಕಹಿ ಸತ್ಯಗಳು ಕನ್ನಡಿಯಂತೆ ಸ್ಪಷ್ಟವಾಗಲಿದೆ. ಅಷ್ಟಮ ಭಾವದ ಪ್ರಚಂಡ ಉದ್ವೇಗ. ವೃಷಭ ರಾಶಿಯ ಜಾತಕದ ಅಷ್ಟಮ ಭಾವ ಎಂದರೆ ನಿಗೂಢ ರಹಸ್ಯಗಳು, ಅನಿರೀಕ್ಷಿತ ಘಟನೆಗಳು ಮತ್ತು ರಹಸ್ಯ ಶತ್ರುಗಳ ಒಂದು ಸ್ಥಾನ. ಪ್ರಸ್ತುತ ಅಷ್ಟಮ ಭಾವದಲ್ಲಿ ನಡೆಯುತ್ತಿರುವ ಗ್ರಹಗಳ ಭಾರೀ ಚಲನವಲನವೇ ಈ ಒಂದು ಕಹಿ ಸತ್ಯವನ್ನು ಹೊರಗೆಳೆಯಲು ಕಾರಣ. ವೃಷಭ ರಾಶಿಯ ಮೂಲ ಸ್ವರೂಪವೇ ಅಂದರೆ ಸ್ವಭಾವ, ಸಾತ್ವಿಕತೆ, ಪ್ರಾಮಾಣಿಕತೆ ಮತ್ತು ನೇರ ನುಡಿ. ನೀವು ಯಾರನ್ನ ಸುಲಭವಾಗಿ ಶಂಕಿಸುವುದಿಲ್ಲ, ಯಾರ ಮೇಲೂ ಬೇಗನೆ ಅಪನಂಬಿಕೆ ಪಡುವುದಿಲ್ಲ. ಆದರೆ ಈ ನಿಮ್ಮ ಮೃದು ಸ್ವಭಾವವನ್ನೇ ಬಂಡವಾಳ ಮಾಡಿಕೊಳ್ಳುವ ದುಷ್ಟ ಮನಸ್ಸುಗಳು ನಿಮ್ಮ ಬೆನ್ನ ಹಿಂದೆ
ದೊಡ್ಡ ಸಂಚು ರೂಪಿಸುತ್ತಾರೆ. ಈಗ ಆ ಸಂಚಿನ ಮುಖವಾಡವನ್ನು ಕಳಚಿ ಎಸೆಯಲು ಕಾಲ ಸನಿಹವಾಗಿದೆ. ಈ ಸತ್ಯದಕ್ಕೆ ಆರಂಭದಲ್ಲಿ ನಿಮ್ಮ ಹೃದಯಕ್ಕೆ ಸಣ್ಣ ಆಘಾತ ನೀಡಬಹುದು, ಆದರೆ ಇದು ನಿಮ್ಮ ಆತ್ಮಗೌರವವನ್ನು ಮತ್ತು ಭವಿಷ್ಯವನ್ನು ಉಳಿಸಲು ಬ್ರಹ್ಮಾಂಡವೇ ನಡೆಸುತ್ತಿರುವ ಒಂದು ನಾಟಕ. ಈ ಸತ್ಯದಿಂದ ಉಂಟಾಗುವ ಆಘಾತ, ಮುರಿಯುವ ಸಂಬಂಧಗಳು ಮತ್ತು ಇದರಿಂದ ನಿಮಗೆ ಸಿಗುವ ಮಹಾಲಕ್ಷ್ಮಿಯ ಅಪಾರ ಧನಯೋಗದ ಒಂದು ವಿವರಣೆಯನ್ನು ನಾವು ಈಗ ನೋಡೋಣ. ಕಹಿ ಸತ್ಯದ ಆಘಾತ ಮತ್ತು ಒಡೆಯುವ ನಕಲಿ ಸಂಬಂಧಗಳು. ವೃಷಭ ರಾಶಿಯವರೇ, ಸತ್ಯವು ಯಾವಾಗಲೂ ಸಿಹಿಯಾಗಿರುವುದಿಲ್ಲ. ಕೆಲವು ಬಾರಿ ಅದು ಅತ್ಯಂತ ಕಹಿಯಾಗಿರುತ್ತೆ ಮತ್ತು ಆ ಕಹಿ ಸತ್ಯವನ್ನು ಅರಗಿಸಿಕೊಳ್ಳುವುದು ಆರಂಭದಲ್ಲಿ ನಿಮಗೂ ಸಹ ಸುಲಭವಾಗಿ ಇರುವುದಿಲ್ಲ. ಜ್ಯೋತಿಷ್ಯ ಗಣನೆಯ ಪ್ರಕಾರ ಆ ವಿಶೇಷ ಮಹಿಳೆಯು ರಹಸ್ಯದ ಪರದೆಯನ್ನು ಎಳೆದಾಗ ನೀವು ಯಾರೆಲ್ಲವನ್ನ ನಿಮ್ಮ ನಿಜವಾದ ಮಾರ್ಗದರ್ಶಿಗಳು, ಈ ಶುಭ ಚಿಂತಕರು ಮತ್ತು ಅತ್ಯಂತ ನಿಕಟ ಬಂಧುಗಳು ಎಂದು ಕಣ್ಣು ಮುಚ್ಚಿ ನಂಬಿದ್ರು ಅವರೇ ನಿಮ್ಮ ಪ್ರಗತಿಗೆ ಅತ್ಯಂತ ದೊಡ್ಡ ಕಂಟಕರಾಗಿದ್ರು ಎಂಬ ಕ್ರೂರ ಸತ್ಯ ಹೊರಬೀಳುತ್ತೆ. ಈ ನಕಲಿ ಮುಖವಾಡಗಳ ಒಂದು ಪತನ. ನಿಮ್ಮ ಕುಂಡಲಿಯ ಷಷ್ಠಭಾವ ಮತ್ತು ಅಷ್ಟಮ ಭಾವಗಳ ಮೇಲಿನ ಗ್ರಹಗಳ ಪ್ರಭಾವ ನಿಮ್ಮ ಗೋಮುಖ ವ್ಯಾಘ್ರ ಶತ್ರುಗಳನ್ನು ಬಯಲು ಮಾಡುತ್ತೆ. ನಿಮ್ಮ ಯಶಸ್ಸನ್ನು ಕಂಡು ಮುಖದ ಮೇಲೆ ನಕ್ಕು ಬೆನ್ನ ಹಿಂದೆ ನಿಮ್ಮ ಕಾಲೆಳೆಯುತ್ತಿದ್ದ ನಕಲಿ ಗೆಳೆಯರ ನೈಜ ಬಣ್ಣ ಬಯಲಾಗುತ್ತೆ. ನಿಮ್ಮ ಆಪ್ತ ವಲಯದಲ್ಲೇ ಇದ್ದು ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಹಾಳು ಮಾಡಲು ಕುತಂತ್ರ ಹೆಣೆಯುತ್ತಿದ್ದವರ ಕೃತ್ಯಗಳು ಬೆಳಕಿಗೆ ಬರುತ್ತೆ. ಅಂದರೆ ನಿಮ್ಮ ಉದಾರತೆ ಮತ್ತು ಈ ಒಂದು ಬೋಳೆತನವನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮನ್ನೇ ಮೂರ್ಖರನ್ನಾಗಿ ಮಾಡುತ್ತಿದ್ದ ನಿಕಟ ಸಂಬಂಧಗಳು ಶಾಶ್ವತವಾಗಿ ಕಡಿದು ಹೋಗುವ ಸಾಧ್ಯತೆ ಇದೆ. ಇದು ನಿಮಗೆ ತೀವ್ರ ಭಾವನಾತ್ಮಕ ಆಘಾತವನ್ನು ನೀಡಬಹುದು. ನಾನು ಇಷ್ಟೊಂದು ನಂಬಿದವರೇ ನನಗೆ ಹೀಗೆ ದ್ರೋಹ ಎಸಗಿದರೆ ಎಂಬ ಪ್ರಶ್ನೆ ನಿಮ್ಮನ್ನು ಕಣ್ಣೀರಲ್ಲಿ ಮುಳುಗಿಸಬಹುದು. ಆದರೆ ನೆನಪಿಡಿ, ಮುರಿದು ಬೀಳುತ್ತಿರುವ ಆ ಸಂಬಂಧಗಳು ಕೇವಲ ಒಣಗಿದ ಎಲೆಗಳಿದ್ದಂತೆ. ಅವು ಉದುರಿ ಬಿದ್ದರೂ ನಿಮ್ಮ ಜೀವನದ ಗಿಡದಲ್ಲಿ ಹೊಸ ಚಿಗುರುಗಳು ಒಡೆಯಲು ಜಾಗವಾಗುತ್ತೆ. ಭಾವನಾತ್ಮಕ ಧೈರ್ಯ ಮತ್ತು ಸೂರ್ಯ ಮಂಗಳರ ಪ್ರಚಂಡ ಶಕ್ತಿ. ಈ ಕಷ್ಟದ ಸಮಯದಲ್ಲಿ ನೀವು ಮೂಲೆಯಲ್ಲಿ ಕುಳಿತು ಅಳುವ ಅಗತ್ಯವಿಲ್ಲ. ಬದಲಿಗೆ ನಿಮ್ಮ ಅಂತರಂಗದ ಶಕ್ತಿಯನ್ನು ಗುರುತಿಸಬೇಕಿದೆ. ನಿಮ್ಮ ರಾಶಿ ಚಕ್ರದಲ್ಲಿ ಪ್ರಸ್ತುತ ಸೂರ್ಯ ಮತ್ತು ಮಂಗಳ ಗ್ರಹಗಳ ಪ್ರಭಾವಶಾಲಿ ಯೋಗವು ರೂಪುಗೊಳ್ಳುತ್ತಿದೆ. ಮಂಗಳನು ನಿಮಗೆ ಪ್ರಚಂಡ ಧೈರ್ಯ, ಶೌರ್ಯ ಮತ್ತು ಹೋರಾಟದ ಮನೋಭಾವವನ್ನು ನೀಡಿದರೆ, ಸೂರ್ಯನು ನಿಮಗೆ ಆತ್ಮಸ್ಥೈರ್ಯ ಹಾಗೂ ಸ್ಪಷ್ಟತೆಯನ್ನು ನೀಡಲಿದ್ದಾನೆ. ಈ ಶಕ್ತಿಯು ಯಾವುದೇ ರೀತಿಯ ಮೋಸ ಅಥವಾ ದ್ರೋಹವನ್ನು ಮೆಟ್ಟಿ ನಿಲ್ಲುವ ಅಪಾರ ಬಲವನ್ನು ನಿಮಗೆ ತಂದುಕೊಡುತ್ತೆ. ಈ ಸುಳ್ಳಿನ ಅಭಯಾರಣ್ಯದಲ್ಲಿ ಕತ್ತಲೆಯ ಗುಹೆಯಲ್ಲಿ ನೆರಳುತ್ತಾ ಜೀವಿಸುವುದಕ್ಕಿಂತ ಕಹಿ ಸತ್ಯವನ್ನು ಅರಿತು ಸ್ವತಂತ್ರವಾಗಿ ನೈಜವಾಗಿ ಬಾಳುವುದು ಕೋಟಿ ಪಟ್ಟು ಲೇಸಲ್ವೇ. ಮಹಾಲಕ್ಷ್ಮಿಯ ಪರಮ ಕೃಪೆ ಮತ್ತು ಅನಿರೀಕ್ಷಿತ ಧನಲಾಭ. ರಹಸ್ಯಗಳು ಬಯಲಾಗಿ ನಿಮ್ಮ ಸುತ್ತಲಿದ್ದ ನಕಾರಾತ್ಮಕ ಶಕ್ತಿಗಳು ತೊಲಗುತ್ತಿದ್ದಂತೆಯೇ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತೆ. ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಆಶೀರ್ವಾದ ಮಹಾಧನಯೋಗ. ನಿಮ್ಮ ಜೀವನದಿಂದ ವಿಷಪೂರಿತ ವ್ಯಕ್ತಿಗಳು ಹೊರ ನಡೆಯುತ್ತಿದ್ದಂತೆಯೇ ಪ್ರಕೃತಿಯ ನಿಯಮದಂತೆ ಅಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಶುರುವಾಗುತ್ತೆ. ಈ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ರಾತ್ರೋರಾತ್ರಿ ಬದಲಾಯಿಸುವಂತಹ ಮಹಾಯೋಗವನ್ನು ತಂದುಕೊಡುತ್ತೆ. ಶುಕ್ರ ಗ್ರಹದ ಈ ಒಂದು ಉಚ್ಚ ಸ್ಥಿತಿ ಮತ್ತು ಆರ್ಥಿಕ ಒಂದು ಜಿಗಿತ. ವೃಷಭ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನೆಂದರೆ ಐಶ್ವರ್ಯ, ಭೋಗ, ಭಾಗ್ಯ, ಸುಖ, ಸಂಪತ್ತು ಮತ್ತು ಕೀರ್ತಿಯ ಕಾರಕ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಶುಕ್ರನು ಪಾಪಗ್ರಹಗಳ ಪೀಡೆಯಿಂದಾಗಿ ಬಲಹೀನನಾಗಿ ಇದ್ನು. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಬಂದ ಹಣ ನೀರಂತೆ ಹರಿದು ಹೋಗುತ್ತಿತ್ತು. ಆದರೆ ಈಗ ಆ ಸತ್ಯ ಬಯಲಾದ ಬೆನ್ನಲ್ಲೇ ನಿಮ್ಮ ಧನಭಾವದ ಮೇಲಿದ್ದ ದುಷ್ಟ ಕಣ್ಣುಗಳು ಕಳಚಿ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ನೀವು ಕಾಣಲಿರುವ ಆರ್ಥಿಕ ಮಹಾ ಬದಲಾವಣೆಗಳು ನೋಡೋಣ. ಸ್ಥಗಿತಗೊಂಡ ಧನ ಆಗಮನ. ವರ್ಷಗಳಿಂದ ಬರಬೇಕಾಗಿದ್ದ, ಕೈಕೊಟ್ಟಿದ್ದ ಅಥವಾ ಯಾರೋ ಬಾಕಿ ಉಳಿಸಿಕೊಂಡಿದ್ದ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ಆಸ್ತಿ ವಿವಾದದ ಒಂದು ಇತ್ಯರ್ಥ.
ಕೋರ್ಟ್ ಕಚೇರಿ ಅಥವಾ ಕುಟುಂಬದ ಆಸ್ತಿ ವಿಚಾರದಲ್ಲಿ ನಡೆಯುತ್ತಿದ್ದ ಹಳೆಯ ವ್ಯಾಜ್ಯಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ, ಉದ್ಯೋಗಸ್ಥರಿಗೆ ಕಾಯುತ್ತಿದ್ದ ಪ್ರಮೋಷನ್, ಸಂಬಳ ಏರಿಕೆ ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಸಿಗುತ್ತೆ. ವ್ಯಾಪಾರದಲ್ಲಿ ರಾಕೆಟ್ ವೇಗದ ಪ್ರಗತಿ, ಉದ್ಯಮಿಗಳಿಗೆ ಹೊಸ ದೊಡ್ಡ ಆಫರ್ಗಳು, ಒಪ್ಪಂದಗಳು ಹಾಗೂ ಅಪಾರ ಲಾಭ ತರುವ ಕ್ಲೈಂಟ್ಗಳು ದೊರೆಯಲಿದ್ದಾರೆ. ಸಫಲತೆಯ ಹಾದಿಯಲ್ಲಿ ವಹಿಸಬೇಕಾದ ಒಂದಷ್ಟು ಮುನ್ನೆಚ್ಚರಿಕೆಗಳು. ಧನ ಸಂಪತ್ತು ಹರಿದು ಬರುವಾಗ ನೀವು ಒಂದು ಅತ್ಯಂತ ದೊಡ್ಡ ತಪ್ಪನ್ನು ಮಾಡಬಾರ್ದು. ವೃಷಭ ರಾಶಿಯವರ ಹಳೆಯ ಅಭ್ಯಾಸ ಹೊಂದಿದೆ. ಯಾವುದೇ ಖುಷಿ ಅಥವಾ ಯಶಸ್ಸು ಸಿಕ್ಕ ತಕ್ಷಣ ಅದನ್ನು ಎಲ್ಲರ ಮುಂದೆಯೂ ಹಂಚಿಕೊಂಡು ಬಿಡುತ್ತೀರಿ. ಆದರೆ ನೆನಪಿಡಿ, ನಿಮ್ಮ ಯಶಸ್ಸನ್ನು ಕಂಡು ಸಂಭ್ರಮಿಸುವವರಿಗಿಂತ ಈ ಕಣ್ಣು ಕೆಂಪು ಮಾಡಿಕೊಳ್ಳುವವರೇ ಹೆಚ್ಚು. ನಿಮ್ಮ ಮುಂಬರುವ ದೊಡ್ಡ ಯೋಜನೆಗಳು ಅಥವಾ ಹೂಡಿಕೆಗಳ ಬಗ್ಗೆ ಯಾರೊಂದಿಗೂ ಚರ್ಚಿಸಬೇಡಿ. ನಿಮ್ಮ ಆರ್ಥಿಕ ಲಾಭ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ನಿಮ್ಮ ಆಪ್ತರ ಬಳಿಯೂ ಈ ಒಂದು ಜಂಬ ಕೊಚ್ಚಿಕೊಳ್ಬೇಡಿ. ನಿಮ್ಮ ಕೆಲಸ ಸದ್ದಿಲ್ಲದೆ ನಡೆಯಲಿ. ನಿಮ್ಮ ಯಶಸ್ಸೇ ಸಮಾಜದಲ್ಲಿ ದೊಡ್ಡ ಸದ್ದು ಮಾಡಲಿ. ಆರೋಗ್ಯದ ರಕ್ಷಣೆ ಕಡ್ಡಾಯವಾಗಿ ಮಾಡಲೇಬೇಕಾದ ಒಂದಷ್ಟು ಪರಿಹಾರಗಳು ನೋಡೋಣ. ಭಾವನಾತ್ಮಕ ಬಿರುಗಾಳಿ ಮತ್ತು ಆರ್ಥಿಕ ಪ್ರಗತಿಯ ಈ ಕ್ರಾಂತಿಕಾರಿ ಸಮಯದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸುವುದು ಅತ್ಯಗತ್ಯ. ಆರೋಗ್ಯ ಕುರಿತಾದ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ನಾವು ನೋಡೋಣ. ಅಷ್ಟಮ ಮತ್ತು ದ್ವಾದಶ ಭಾವಗಳ ಸಂಚಾರದಿಂದಾಗಿ ತೀವ್ರ ಮಾನಸಿಕ ಒತ್ತಡ ಉಂಟಾಗಬಹುದು. ಇದರಿಂದಾಗಿ ಹಠಾತ್ ತಲೆನೋವು ಬರೋದು ಅಥವಾ ನಿದ್ರಾಹೀನತೆ ನಿಮಗೆ ಕಾಡಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಈ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಧ್ಯಾನ, ಯೋಗ ಹಾಗೂ ಸಮತೋಲಿತ ಆಹಾರದ ಕ್ರಮವನ್ನು ನೀವು ಪಾಲಿಸಲೇಬೇಕು. ಶುಕ್ರ ಬಲವರ್ಧನೆ ಮತ್ತು ಲಕ್ಷ್ಮೀ ಕೃಪೆಗೆ ನಿಖರ ಪರಿಹಾರಗಳು. ಈ ಒಂದು 48 ಗಂಟೆಗಳ ಕಾಲಘಟ್ಟದಲ್ಲಿ ಹಾಗೂ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸದಾ ಧನಾತ್ಮಕ ಶಕ್ತಿ ನೆಲೆಸಲು ಈ ಒಂದಷ್ಟು ಸರಳ ಹಾಗೂ ಅತ್ಯಂತ ಶಕ್ತಿಯುತ ಪರಿಹಾರಗಳನ್ನು ತಪ್ಪದೇ ನೀವು ಮಾಡಿ. ಶ್ವೇತದಾನ ಅಂದರೆ ಮುಂದಿನ ಈ ಒಂದು 2 ದಿನಗಳಲ್ಲಿ ಯಾವುದೇ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ, ಹಾಲಿನ ಸಿಹಿ ತಿಂಡಿ ಅಥವಾ ಹಾಲನ್ನು ದಾನ ಮಾಡಿ. ಶುಕ್ರವಾರದ ಈ ಒಂದು ಕರ್ಪೂರದ ಆರತಿ. ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಈ ಒಂದು ಭೀಮಸೇನಿ ಕರ್ಪೂರವನ್ನು ಉರಿಸಿ ಅದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆಗಳಿಗೂ ತೋರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ತಕ್ಷಣವೇ ಹೊರದೂಡುತ್ತೆ. ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಪಠಣ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ಅಥವಾ ಶ್ರವಣ ಮಾಡಿ. ಬ್ರಹ್ಮಾಂಡವು ನಿಮಗೆ ಹೊಸ ಹಾದಿಯನ್ನು ತೆರೆಯುತ್ತಿದೆ. ಹಳೆಯ ಕಹಿ ಘಟನೆಗಳನ್ನು, ದ್ರೋಹಗಳನ್ನು ಮರೆತು ಹೊಸ ಉತ್ಸಾಹದಿಂದ ನೀವು ಮುನ್ನಡೆಯಿರಿ. ಮಾನವನ ಜೀವನವು ಕೇವಲ ಆಕಸ್ಮಿಕ ಘಟನೆಗಳ ಸರಮಾಲೆಯಲ್ಲ. ಸೃಷ್ಟಿಯ ಪ್ರತಿಯೊಂದು ಚಲನೆ, ಪ್ರತಿಯೊಂದು ಶ್ವಾಸ ಹಾಗೂ ಪ್ರತಿಯೊಂದು ಘಟನೆಯ ಹಿನ್ನೆಲೆಯಲ್ಲಿ ಬ್ರಹ್ಮಾಂಡದ ಸನಾತನ ಕರ್ಮ ನಿಯಮ ಕೆಲಸ ಮಾಡುತ್ತೆ. ಈ ಒಂದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾ ಏನಪ್ಪ ಅಂತಂದರೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂದು ಸ್ಪಷ್ಟಿಸಿದ್ದಾನೆ. ಇದರರ್ಥ ಇಷ್ಟೇ: ಮನುಷ್ಯನು ತಮ್ಮ ಕರ್ಮವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಮತ್ತು ಅದರ ಫಲವನ್ನು ಪರಮಾತ್ಮನ ಚರಣಗಳಿಗೆ ಅರ್ಪಿಸಬೇಕು. ಯಾರು ಧರ್ಮದ ಹಾದಿಯಲ್ಲಿ ನಡೆದು ತಟಸ್ಥ ಭಾವದಿಂದ ತನ್ನ ಕರ್ಮವನ್ನು ಮಾಡುತ್ತಾರೋ ಅವರ ಶ್ರಮ ಎಂದಿಗೂ ವ್ಯರ್ಥವಾಗಲ್ಲ. ಆದರೆ ಹಲವು ಬಾರಿ ನಾವು ಪ್ರಾಮಾಣಿಕವಾಗಿ ಶ್ರಮಿಸಿದರೂ ನಮಗೆ ಅರ್ಹವಾದ ಫಲ ದೊರೆಯುವುದಿಲ್ಲ. ಜೀವನದಲ್ಲಿ ಒಂದಾದ ಮೇಲೊಂದರಂತೆ ಅದೃಶ್ಯ ಅಡೆತಡೆಗಳು, ಅನಿರೀಕ್ಷಿತ ನಷ್ಟಗಳು ಮತ್ತು ಕೌಟುಂಬಿಕ ಕಲಹಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡುವ ಏಕೈಕ ಪ್ರಶ್ನೆ: ನನ್ನ ತಪ್ಪೇನು? ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಏಕೆ ಸಿಗುತ್ತಿಲ್ಲ? ವಿಶೇಷವಾಗಿ ವೃಷಭ ರಾಶಿಯ ಜಾತಕದವರಿಗೆ ಈ ಒಂದು ಅನುಭವ ಕಳೆದ ಕೆಲವು ವರ್ಷಗಳಿಂದ ತೀವ್ರವಾಗಿ ಕಾಡುತ್ತಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಆಧ್ಯಾತ್ಮ ವಿಜ್ಞಾನದ ಪ್ರಕಾರ ಕಾಲ ಯಾವಾಗಲೂ ಒಂದೇ ರೀತಿ ಇರಲ್ಲ. ಶುಕ್ರ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟ ವೃಷಭ ರಾಶಿಯವರ ಜೀವನದಲ್ಲಿ ಇದೀಗ ಒಂದು ಮಹತ್ತರವಾದ ದಿವ್ಯ ಪರಿವರ್ತನೆಯ ಕಾಲಘಟ್ಟ ಪ್ರಾರಂಭವಾಗ್ತಿದೆ. ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಬರುವ ದಿವ್ಯ ಶಕ್ತಿಯ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ?
ಪ್ರಕೃತಿಯಲ್ಲಿ ಕೆಲವು ಸಮಯಗಳು ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ. ರಾತ್ರಿಯ ನಿಶ್ಶಬ್ದತೆಯಲ್ಲಿ, ವಿಶೇಷವಾಗಿ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಬ್ರಹ್ಮ ಮುಹೂರ್ತದವರೆಗೆ, ಬೆಳಗ್ಗೆ 5 ಗಂಟೆಯವರೆಗೆ ಇಡೀ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳು ಅತ್ಯಂತ ಸಕ್ರಿಯವಾಗಿರುತ್ತೆ. ಈ ಕಳೆದ 6 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದಿಲ್ಲದೊಂದು ರೀತಿಯ ಅಡೆತಡೆಗಳು ಎದುರಾಗುತ್ತಲೇ ಬಂದಿವೆ. ಆದರೆ ಅದೇ 6 ವರ್ಷಗಳಲ್ಲಿ ನಿಮ್ಮನ್ನು ಕಣ್ಣಿಗೆ ಕಾಣದ ಅಪಾಯಗಳಿಂದ, ಪ್ರಾಣಾಂತಿಕ ಅಪಘಾತಗಳಿಂದ ಹಾಗೂ ಶತ್ರುಗಳ ಕುತಂತ್ರಗಳಿಂದ ರಕ್ಷಿಸಿದ ಒಂದು ಅದೃಶ್ಯ ಕಾವಲು ಶಕ್ತಿ ನಿಮ್ಮೊಂದಿಗೆ ಇದೆ. ಶನಿ ಮಹಾರಾಜನ ಪ್ರಭಾವ ಮತ್ತು ರಕ್ಷಣಾ ಕವಚ. ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನ ಸಾಡೆಸಾತಿ ಅಥವಾ ದಯ್ಯ ಪ್ರಭಾವವಿದ್ದಾಗ ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳು ಎದುರಾಗುತ್ತವೆ. ಈ ಧನ ನಷ್ಟ, ಬಾಂಧವ್ಯಗಳಲ್ಲಿ ಬಿರುಕು ಮತ್ತು ಅಪವಾದಗಳು ಸಾಲಾಗಿ ಬರುತ್ತೆ. ಆದರೆ ಈ ಕಠಿಣ ಸಮಯದಲ್ಲಿ ನಿಮ್ಮ ಶತ್ರುಗಳು ಮಾಡಿಸಿದ ತಾಂತ್ರಿಕ ಪ್ರಯೋಗಗಳು ಹಾಗೂ ತೀವ್ರವಾದ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಪೂರ್ತಿಯಾಗಿ ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನಿಮ್ಮ ಮನೆತನದ ಕುಲದೇವತೆ, ಪಿತೃದೇವತೆಗಳು ಮತ್ತು ನಾಗದೇವತೆ ದಿವ್ಯ ರಕ್ಷಣಾ ಕವಚ ನಿಮ್ಮ ಸುತ್ತಲೂ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಈರ್ಷ್ಯೆ ಪಟ್ಟು ನಿಮ್ಮ ವಿರುದ್ಧ ಎಷ್ಟೇ ಷಡ್ಯಂತ್ರಗಳನ್ನು ರೂಪಿಸಿದರು, ಅವು ನಿಮ್ಮ ಬಳಿ ಬರುವಷ್ಟರಲ್ಲಿ ನಿಷ್ಕ್ರಿಯಗೊಂಡವು. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಪೂರ್ವಜರ ಆಶೀರ್ವಾದ ಹಾಗೂ ನೀವು ಮಾಡಿದ ಸತ್ಕರ್ಮದ ಫಲ. ಆಷಾಢ ಮತ್ತು ಶ್ರಾವಣ ಮಾಸದ ಆಧ್ಯಾತ್ಮಿಕ ಮಹತ್ವ. ಈ ಶ್ರಾವಣ ಮತ್ತು ಆಷಾಢ ಮಾಸಗಳು ಬ್ರಹ್ಮಾಂಡದ ಶಕ್ತಿ ಸಂಚಲನಕ್ಕೆ ಅತ್ಯಂತ ಸೂಕ್ತವಾದ ಸಮಯ. ಈ ಪವಿತ್ರ ಕಾಲದಲ್ಲಿ ಪರಶಿವನ ಹಾಗೂ ಪರಮೇಶ್ವರಿಯ ಅನುಗ್ರಹ ಭೂಮಿಯ ಮೇಲೆ ತೀವ್ರವಾಗಿ ಇರುತ್ತೆ. ದೇವಾನುದೇವತೆಗಳು ಮತ್ತು ಶಕ್ತಿ ಸ್ವರೂಪಗಳು ತಮ್ಮ ಭಕ್ತರ ಕೂಗನ್ನು ಅತ್ಯಂತ ಶೀಘ್ರವಾಗಿ ಆಲಿಸುವ ಸಮಯ ಇದು. ವೃಷಭ ರಾಶಿಯವರಿಗೆ ಈ ಬಾರಿಯ ಶ್ರಾವಣ ಮಾಸವು ದಶಕಗಳಿಗೊಮ್ಮೆ ಬರುವ ಅಪರೂಪದ ಮಹಾ ಸಂಯೋಗವನ್ನು ಹೊತ್ತು ತಂದಿವೆ. ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮುಹೂರ್ತ ಸಮೀಪಿಸಿದೆ. ಆದರೆ ಈ ಮಹಾ ಅವಕಾಶವನ್ನು ಪಡೆದುಕೊಳ್ಳಬೇಕಾದರೆ ಕಳೆದ 6 ವರ್ಷಗಳಿಂದ ನೀವು ಮಾಡಿರುವ ಕೆಲವು ಸಣ್ಣ ಪುಟ್ಟ ಅಜ್ಞಾತದ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಅತ್ಯಗತ್ಯ. ಅಕಾರಣವಾಗಿ ರಾತ್ರಿ ನಿದ್ದೆ ಭಂಗವಾಗುವುದು. ರಾತ್ರಿ 2 ರಿಂದ 5 ಗಂಟೆಯ ಅವಧಿಯಲ್ಲಿ ನಿಮ್ಮ ನಿದ್ರೆ ಇದ್ದಕ್ಕಿದ್ದಂತೆ ಉರಿದು ಎಚ್ಚರವಾಗುತ್ತಿದೆಯೇ? ನೀರು ಕುಡಿಯಲು ಅಥವಾ ಮೂತ್ರ ವಿಸರ್ಜನೆಗೆಂದು ಎದ್ದು ಕುಳಿತುಕೊಳ್ಳುವ ಸನ್ನಿವೇಶ ಪದೇ ಪದೇ ಎದುರಾಗುತ್ತಿದೆಯೇ? ಇದನ್ನು ಕೇವಲ ಶಾರೀರಿಕ ಕ್ರಿಯೆ ಎಂದು ಭಾವಿಸಬೇಡಿ. ಇದು ನಿಮ್ಮ ಇಷ್ಟ ದೇವತೆ ಅಥವಾ ಪಿತೃದೇವತೆಗಳು ನಿಮ್ಮನ್ನು ಜಾಗೃತಗೊಳಿಸಲು ನೀಡುತ್ತಿರುವ ಪ್ರಥಮ ಸಂಕೇತ. ಅವರು ನಿಮ್ಮಿಂದ ಭಕ್ತಿ ಮತ್ತು ಸ್ಮರಣೆಯನ್ನು ಬಯಸುತ್ತಿದ್ದಾರೆ. ನಾಗದೇವತೆಯ ದರ್ಶನ. ಈ ಸರ್ಪ ಸಂಕೇತಗಳು ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಕನಸಿನಲ್ಲಿ ಸರ್ಪದ ದರ್ಶನವಾಗುವುದು ಖಚಿತ. ನೀವು ಹಾಕಿದ ಕಣ್ಣೀರಿಗೆ, ನೀವು ಪಟ್ಟ ಕಷ್ಟಕ್ಕೆ ಇಂದು ಪ್ರತಿಫಲ ಸಿಗುವ ದಿನ ಅಂತಾನೆ ಅನ್ಬಹುದು. ಹಾಗಾಗಿ ನಿಮ್ಗೆ ಶನಿದೇವರು ಸ್ವಲ್ಪ ತಡವಾಗಿ ನೀಡಿದ್ರು ನ್ಯಾಯ ಅದನ್ನ ಅಂದ್ರೆ ನಿಮ್ಗೆ ಊಹಿಸಲಾಗದಷ್ಟು ಅದೃಷ್ಟನ ತಂದು ಕೊಡ್ತಾನೆ. ಆದಷ್ಟು ನೀವು ಶಿಸ್ತು ಸಂಯಮದಿಂದ ಇದ್ದಷ್ಟು ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಆಗುತ್ತೆ. ಜೀವನದಲ್ಲಿ ನಮ್ಗೆ ತಾಳ್ಮೆ ಮತ್ತು ಈ ಸಂಯಮ ಅನ್ನೋದು ಇರಬೇಕು. ಹಾಗಾಗಿ ಈ ತಾಳ್ಮೆ ಇದ್ದಲ್ಲಿ ನಮ್ಗೆ ಎಲ್ಲಾ ಕಡೆ ನಮ್ಗೆ ಗೌರವ, ಸನ್ಮಾನ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಹಾಕಿದ ಕಣ್ಣೀರಿಗೆ ಇವಾಗ ಪ್ರತಿಫಲ ಅನ್ನೋದು, ಶುಭ ಗಳಿಗೆ ಅನ್ನೋದು ಸಿಗ್ತಾ ಇದೆ. ಈ ವಿಡಿಯೋ ನೋಡಿದ್ರಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.